ಹೌದು, ಖುಷಿ ಆಗ್ತಾ ಇದೆ. ಏನೇನು ಅನಿಸುತ್ತೆ ನನಗೆ, ಭಾಳ ಖುಷಿ ಆಗ್ತಾ ಇದೆ. ಈಗ ನಮ್ಮ ಆಡಿಯನ್ಸ್ ಮತ್ತೆ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡ್ತಾ ಇದ್ದಾರೆ, ಮೆಚ್ತಾ ಇದ್ದಾರೆ. ಸೊ ಆ ಒಂದು ಸ್ಟ್ರೀಕ್ನಲ್ಲಿ ನಮ್ಮ ಸಿನಿಮಾ ಕೂಡ ಸೇರಲಿ ಅಂತ ನಾನು ಬಯಸ್ತೀನಿ. ಈ ಸಿನಿಮಾ ಯಾವ ಥರ ಜನಗಳಿಗೆ ರೀಚ್ ಆಗುತ್ತೆ ಅಂದರೆ ನಾವು ಇದೇ ಒಂದು ಪೋರ್ಷನ್ ಆಫ್ ಜನರಿಗೆ ನಾವು ಅಪ್ರೋಚ್ ಮಾಡಬೇಕು ಅಂತ ನಾವು ಮಾಡಿಲ್ಲ ಈ ಸಿನಿಮಾನ. ಯಾರ್ಯಾರಿಗೆ ಕಾಮಿಡಿ ಇಷ್ಟ ಇದೆಯೋ ಎಲ್ರಿಗೂ ಇದು ರೀಚ್ ಆಗುತ್ತೆ. ಅಫ್ಕೋರ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಜನಾರ್ದನ್ ಸರ್ಗೆ ನಾನು ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ನಾನು ಕಾಮಿಕ್ ಟೈಮಿಂಗ್ ನನಗೇನೋ ಒಂದು ಈ ಸಿನಿಮಾದಲ್ಲಿ ಕಾಣಿಸಿದೆ ಅಂದರೆ ಅದು ನಮ್ಮ ಜನಾರ್ದನ್ ಸರ್ಗೆ ಹೋಗುತ್ತೆ ಆ ಕ್ರೆಡಿಟು. ಆ್ಯಂಡ್ ಒನ್ಸ್ ಅಗೇನ್ KRG ಮತ್ತು TVF ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದರೆ ಅವ್ರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ರು. ದಿಗಂತ್ ಅವ್ರ ಜೊತೆ ಕೆಲಸ ನಾನು 2ನೇ ಬಾರಿ ಮಾಡ್ತಾ ಇರೋದು. ಆ್ಯಂಡ್ ಆಲ್ವೇಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದಿಗಂತ್. ಈಸ್ ಅಂದರೆ ಅವ್ರು ಹೇಗೆ ಅಂದರೆ ಈಸ್ ಸಚ್ ಅ ಗುಡ್ ಆ್ಯಕ್ಟರ್. ಅವ್ರು ಪರ್ಫಾರ್ಮ್ ಮಾಡ್ತಾಯಿದ್ರೆ ನಾವು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು ಓವರ್ ಆಲ್ ಸೀನ್ ವರ್ಕೌಟ್ ಆಗುತ್ತೆ. ಸೊ ದಟ್ಸ್ ವೈ ಐ ಲೈಕ್ ವರ್ಕಿಂಗ್ ವಿತ್ ದಿಗಂತ್. ಶರ್ಮಿಳಾ ಅವ್ರು ಕೂಡ ಮತ್ತು ಅನಿರುದ್ಧ್ ಅವರು, ನಾನು ಪ್ರಿಡಾಮಿನೆಂಟ್ಲಿ ಇವ್ರ ಜೊತೆ ಕಾಣಿಸ್ಕೊಂಡಿರೋದು ಸಿನಿಮಾದಲ್ಲಿ. ಸೊ ನನಗೆ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಹೌದು, ನೀವೆಲ್ಲ ಬಿಟ್ಕೊಟ್ಬಿಡ್ಬೇಡಿ ಈಗ. ನಮ್ಮ ಜನ ಬಂದು ಥಿಯೇಟರ್ನಲ್ಲಿ ನೋಡಿ. ನೀವು ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಅಂತ ನಾನು ಹೇಳಲ್ಲ, ನಾವು ಸಿನಿಮಾನ ಥಿಯೇಟರ್ನಲ್ಲೇ ನೋಡಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೌದು, ಅದೇ ಗುಲ್ಟು ಯಾರಿಗೆ ಇಷ್ಟ ಆಗಿದೆಯೋ ಅವರಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಜನಾರ್ದನ್ ಚಿಕ್ಕಣ್ಣ ಅವರ ಒಂದು ವಿಶೇಷವಾದ ಒಂದು ನಿರ್ದೇಶನ ಇದರಲ್ಲಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲ ಪಾತ್ರಗಳು ಅಷ್ಟೇ ತುಂಬ ವಿಭಿನ್ನವಾಗಿದೆ. ನಾಗಭೂಷಣ್ ಇರ್ಬೋದು, ಶರ್ಮಿಳಾ ಮಾಂಡ್ರೆ, ಅಣ್ಣಾಚಿ, ನಮ್ಮ ರಂಗಾಯಣ ರಘು ಸರ್, ಆಮೇಲೆ ರವಿಶಂಕರ್ ಗೌಡರು, ನಾನು, ಧನ್ಯ, ಅನಿ, ಎಲ್ಲರದ್ದು ತುಂಬ ವಿಭಿನ್ನವಾಗಿದೆ. ನಾವಂತೂ ಎಲ್ಲರೂ ಅಂದರೆ ದಿನ ನಾವು ಸೆಟ್ಟಲ್ಲಿ ಒಟ್ಟಿಗೆ ಇರ್ತಾಯಿದ್ವಿ, ಒಟ್ಟಿಗೆ ಕೂರ್ತಾಯಿದ್ವಿ, ಊಟ ಮಾಡ್ತಾಯಿದ್ವಿ, ಹರಟೆ ಹೊಡಿತಾ ಇದ್ವಿ. ಸೊ ಈ ಥರ ಅಫ್ಕೋರ್ಸ್ ರಂಗಾಯಣ ರಘು ಸರ್ ಅಂಥವರೆಲ್ಲ ಜೊತೆಗಿದ್ದಾಗ ಅಲ್ಲಿ ನಾವು ನಗ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ. ಹಾಂ, ಇಡೀ ಸಿನಿಮಾದಲ್ಲಿ ನನಗೆ ಜನಾರ್ದನ್ ಅವ್ರು ಹೇಳಿದ್ದು ಒಂದೇ ಮಾತು, ಅಂದರೆ ನೀನು ಈ ಧನ್ಯನ್ ನೋಡಿದಾಗ ಒಂಥರ ಈ ಕ್ಯಾಂಡಿ ಶಾಪಲ್ಲಿ ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಹಂಗಿರಬೇಕು ನೀವು ಅಂತ. ಅದೇ ಥರ ಒಂದು ಆ ಮುಗ್ಧನ ಪಾತ್ರ ನನಗೆ ಇದರಲ್ಲಿ ಕೊಟ್ಟಿದ್ದಾರೆ. ಹೋಪ್ಫುಲಿ ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ನಾನು ಆವಾಗಲೇ ಹೇಳಿದ್ದೀನಿ, ನಾವು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೀನಿ, ನನ್ನ ಕಾಮಿಡಿ ಸಿನಿಮಾ. ಅದನ್ನು ಬಂದು ನೋಡಿ ಒಂದು 2 hours ಎಂಜಾಯ್ ಮಾಡ್ತೀರಾ, ನಗ್ತೀರಾ, ನಗ್ಸತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಯಾರ್ಯಾರು ನೋಡಿದ್ದೀರಾ ಸಿನಿಮಾ, ನಿಮಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಯಾರ್ಯಾರು ನೋಡಿಲ್ವೋ ಖಂಡಿತ ಇವಾಗಲೇ ಬಂದು ನೋಡಿ, ನಿಮ್ಮ ಟಿಕೆಟ್ನ ಬುಕ್ ಮಾಡಿ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಇದರಲ್ಲಿ ನಾವೇನು ಮೆಸೇಜ್ ಅಂತೂ ನಾವು ಕೊಡೋದಕ್ಕೆ ಟ್ರೈ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ, ನಗ್ಸತ್ತೆ, ಹಾಡುಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಜನಾರ್ದನ್ ಚಿಕ್ಕಣ್ಣ ಅವ್ರ ನಿರ್ದೇಶನ ಇದೆ, ಅದಕ್ಕೋಸ್ಕರ ಬಂದು ನೋಡಿ. ಅದೇ ನಾನು ಹೇಳಿದಾಗೆ, ನೀವು ಯಾರ್ಯಾರು ಸಿನಿಮಾನ ಇವಾಗ ಫಸ್ಟ್ ಶೋ ಆಗಿದೆ, ಯಾರ್ಯಾರು ನೋಡಿದಿರೋ, ಇಷ್ಟ ಆಗಿದರೆ ಇನ್ನೊಂದು 4 ಜನಕ್ಕೆ ಹೇಳಿ, ಅವರು ಬಂದು ನೋಡಲಿ. ಯಾರ್ಯಾರು ನೋಡಿಲ್ವೋ ಇವಾಗಲೇ ಟಿಕೆಟ್ ಬುಕ್ ಮಾಡಿ. ಥ್ಯಾಂಕ್ ಯು. ಶುರು ಮಾಡಿದ್ದಾರೆ ಅನ್ನೋದು ದೊಡ್ಡ ವಿಷಯ. ಭಾಳ ಹೌದು ಸರ್, ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಇದಕ್ಕಿಂತ ನಮಗೆ ಹಬ್ಬ ಇನ್ನೊಂದಿಲ್ಲ. ಯಾಕೆಂದರೆ ನಮ್ಮ ಚಿತ್ರರಂಗದ ಕಾರ್ಮಿಕರಾಗ್ಬೋದು, ಕಲಾವಿದರಾಗ್ಬೋದು, ಥಿಯೇಟ್ರ್ ಕಾರ್ಮಿಕರಾಗ್ಬೋದು, ಎಲ್ಲರಿಗೂ ಒಂದು ಜೀವನ ಮತ್ತು ಜೀವ ಕೊಟ್ಟಂಗೆ ಎಲ್ಲ ಕನ್ನಡಿಗರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ. ಸೊ ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಉದ್ಯಮವನ್ನು ಉಳಿಸ್ದಂಗೆ ಆಗುತ್ತೆ. ಯಾಕೆಂದರೆ ಹೊರಗಡೆ ರಾಜ್ಯದ ಕೆಲವು ರಾಜ್ಯದಲ್ಲಿ ಈ ಚಿತ್ರರಂಗ ಯಾವ ರೀತಿ ಎಷ್ಟು ಚೆನ್ನಾಗಿ ಹೋಗ್ತಿತ್ತು ಅಂತ ನೋಡಿದಾಗ ನಮಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ, ಒಂಥರ ಬೇಜಾರಾಗ್ತಿತ್ತು. ಬಟ್ ಈಗ ನಮ್ಮ ಜನ ಆ ಥರ ಆಗಲಿಲ್ಲ, ಬಂದರು, ನಮ್ಮ ಉದ್ಯಮವನ್ನು ಉಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿಯಾದ ವಿಚಾರ ಮತ್ತೊಂದಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಒಂಥರ ಹೆಮ್ಮೆ ಪಡ್ತಾ ಇದ್ದೀನಿ, ಖುಷಿಯಾದ ವಿಚಾರನ ಹಂಚ್ಕೊತಾ ಇದ್ದೀನಿ. ಸರ್, ಸಿನಿಮಾ ನೋಡಾದ್ಮೇಲೆ ಪೌಡರ್ ಚೆಕ್ ಮಾಡಿ ತಗೊಳ್ಳಿ. ಹೌದೌದು, ಜೋಪಾನ ನೀವು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಪೌಡರ್ ತೊಗೊಂಡು ಹೋದಾಗ ನಿಮ್ಮ ಯಜಮಾನ್ರಿಗೆ ಮದುವೆ ಆಗಿದೆಯಾ?
ಸರ್ ಇವಾಗ ನೀವು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೇಳಿ. ಚೆನ್ನಾಗಿತ್ತು ಸರ್. ಈಗ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅವ್ರದ್ದು ಗುಲ್ಟು ಸಿನಿಮಾ ಅಂತೂ ಸೂಪರ್ ಆಗಿತ್ತು. ಸೊ ಇದು ಕೂಡ ಅಷ್ಟೇ ಸಸ್ಪೆನ್ಸ್ ಆಗಿ ಎಲ್ಲ ಒಂದು ಕಡೆ ತುಂಬ ಕನ್ಫ್ಯೂಸ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ನಂದು ಇದು 2ನೇ ಸಿನಿಮಾ, ಇನ್ನೊಂದು ರಿಲೀಸ್ ಆಗಬೇಕು ಅಜ್ಞಾತವಾಸಿ ಅಂತ. ಅದು ತುಂಬ ಸೀರಿಯಸ್ ಸಿನಿಮಾ, ಭಾಳ ಒಂದು ಒಂಥರ ಥ್ರಿಲ್ಲಿಂಗ್ ಇರುವಂಥ ಸಿನಿಮಾ. ಅದರಲ್ಲೂ ಕೂಡ ನಾನು ಮತ್ತು ರಂಗಾಯಣವ್ರಿಗೂ ಮಾಡಿದ್ದೀವಿ. ಭಾಳ ಥ್ರಿಲ್ ಕೊಡುವಂಥ ಮೂವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು ಅದು ಕೂಡ ರಿಲೀಸ್ ಆಗೋ ಇದು. ಅಲ್ಲೇನಪ್ಪ ಅಂದರೆ ನಾವಿಬ್ಬರು ಕಾಮಿಡಿಯನ್ಸ್ ಅದ್ರಲ್ಲಿ ತುಂಬ ಸೀರಿಯಸ್ ಅದರಲ್ಲಿ ಮಾಡಿದ್ದೀವಿ. ನಾನು ಜನಾರ್ದನ್ ಚಿಕ್ಕಣ್ಣ ಬಂದು ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ನಿರ್ದೇಶಕ ಮಾನ್ಯಕ್ಕೆ ಅಂತ ಹೇಳ್ಬೋದು. ಭಾಳ ಒಳ್ಳೆಯ ನಿರ್ದೇಶಕ ಅವರು. ಸೊ ಅವರ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಮುಂದೆ ಕೂಡ. ಸೊ ಅಜ್ಞಾತವಾಸಿ ಬಂದಮೇಲೆ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಅವ್ರ ಬಗ್ಗೆ. ದಿಗಂತ್ ಅವರ ಮತ್ತು ಧನ್ಯ ಅವರ ನೀವು ಅವ್ರ ಜೊತೆಗೆ ಹೇಗಿತ್ತು ಸರ್? ದಿಗಂತ್ ಎಲ್ಲ ನಮ್ಮ ಹಳೆ ಸ್ನೇಹಿತ. ಮತ್ತು ಧನ್ಯ ಅವರು ನಿಮಗೆ ಗೊತ್ತು, ದೊಡ್ಡ ಮನೆಯಿಂದ ಬಂದಿರೋಂಥವ್ರು. ಅವರ ಅಭಿನಯ ರಕ್ತಗತವಾಗಿಯೇ ಬಂದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇನ್ನು ನಮ್ಮ ದಿಗಂತ್ ಒಳ್ಳೆ ನಟ, ಒಂದು ಎಲ್ಲರೂ ಇಷ್ಟಪಡುವಂಥ ನಟ. ಸೊ ಹಾಗಾಗಿ ಇಲ್ಲಿ ನಮ್ಮ KRGಯ ನಿರ್ಮಾಪಕರಂಥ ಕಾರ್ತಿಕ್ ಗೌಡ ಅವರು ಮತ್ತು ನಮ್ಮ ಯೋಗಿ ಇಬ್ಬರು ಸೇರಿ ಒಂದು ಒಳ್ಳೆ ಟೀಮ್ನೇ ನಮಗೆ ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದಾರೆ. ದಿಗಂತು, ರಂಗನಾಥ್, ನಾನಾಗಿರ್ಬೋದು, ನಮ್ಮ ಗೋಪಾಲ್ ದೇಶಪಾಂಡೆ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ಟೀಮ್ನ ಹಾಕಿ ಸಿನಿಮಾ ಮಾಡಿದ್ದಾರೆ. ನೀವೇ ನೋಡ್ದಂಗೆ ಖುಷಿ ಆಗುತ್ತೆ ನಿಮ್ಮ ಹೇಳಿಕೆಗಳು. ಹೌದು, ಜನ ತುಂಬಾ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಈ ಸಿನಿಮಾ ಅಂತ ನಮ್ಮ ಪೌಡ್ರು ಸಿನಿಮಾಗೆ ಬಂದು ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಈ ಸಿನಿಮಾ ಅಂತಲ್ಲ, ಮುಂದೆ ಬರುವಂಥ ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಉದ್ಯಮವನ್ನು ಉಳಿಸಿ, ನಮ್ಮ ಕಲಾವಿದರನ್ನ, ಕಾರ್ಮಿಕರನ್ನ, ಚಿತ್ರಮಂದಿರದ ಕಾರ್ಮಿಕರನ್ನ ಎಲ್ಲರಿಗೂ ಒಂದು ನೀವು ಸಪೋರ್ಟಿವ್ ಆಗಿರಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.